ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಚೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರ ಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧರಣೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 36ನೆಯ ಅಧ್ಯಾಯವಾದ ದತ್ತಾತ್ರೇಯ ಮುನಿಯ ಅಷ್ಟಾಂಗ ಯೋಗ ನಿರೂಪಣ ಮತ್ತು ಯೋಗ ಸಿದ್ಧಿಯ ಲಕ್ಷಣಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ದತ್ತಾತ್ರೇಯ ಮುನಿಯು ಇಂತೆಂದನು: ಅಲರ್ಕನೆ, ಯೋಗ ಸಿದ್ಧಿಯನ್ನು ಹೊಂದಿದ ಮಹಾತ್ಮನಿಗೆ ಜ್ಞಾನದಿಂದ ಅಜ್ಞಾನ ಮತ್ತು ಅದರ ಕಾರ್ಯಪರಂಪರೆಯು ನಾಶವಾಗುವುದು ಮುಕ್ತಿಯು, ಮತ್ತು ಅದೇ ಬ್ರಹ್ಮವಸ್ತುವಿನಲ್ಲಿ ಐಕ್ಯ ಪ್ರಾಪ್ತಿ ಎನಿಸುವುದು. ಪ್ರಕೃತಿ ಸಿದ್ಧವಾದ ಗುಣತ್ರಯದ ಸಂಘವು ಬ್ರಹ್ಮಭೇದವೆನಿಸುವುದು. ಎಲೆ ಭೂಪಾಲಕನೇ, ಜ್ಞಾನಿಗಳಿಗೆ ಯೋಗಾಭ್ಯಾಸದಲ್ಲಿ ಶಕ್ತಿಯು ಅವಶ್ಯಕವಾದುದು. ಯೋಗಾಭ್ಯಾಸದಿಂದ ಸರ್ವೋತ್ತಮವಾದ ಮುಕ್ತಿ ಎಂಬ ಶ್ರೇಯಸ್ಸು ಲಭಿಸುವುದು. ಯೋಗದಿಂದ ಮುಕ್ತಿಯೂ ಲಭಿಸುವುದು. ತತ್ವಜ್ಞಾನದಿಂದ ಯೋಗ ಸಿದ್ಧಿಯುಂಟಾಗುವುದು. ಮಮತ್ವ ಭಾವನೆಯಲ್ಲಿ ಅಂಟಿಕೊಂಡಿರುವ ಮಾನಸವುಳ್ಳವರಿಗೆ ಸಂಘದೋಷದಿಂದ ದುಃಖವೂ ಉಂಟಾಗುವುದು. ಆದುದರಿಂದ ಮೋಕ್ಷವನ್ನು ಬಯಸುವ ಮಾನವನು ಯತ್ನಪೂರ್ವಕವಾಗಿ ಸಂಘವೆಂಬ ದೋಷವನ್ನು ತ್ಯಜಿಸಬೇಕು. ಬಾಹ್ಯ ವಸ್ತುವಿನಲ್ಲಿ ಮೊದಲು ಸಂಘದೋಷವನ್ನು ತ್ಯಜಿಸಿದರೆ ಆಗ ನನ್ನದು ಎಂಬ ಮಮತ್ವ ಸ್ಫೂರ್ತಿಯು ಅಡಗಿ ಹೋಗುವುದು. ಮಮತ್ವ ಪ್ರತೀತಿಯು ನಶಿಸಿದರೆ ಮುಕ್ತಿದ್ವಾರವು ತೆರೆದಂತಾಗುವುದು. ಹಾಗೆ ಮಮತ್ವವು ದೂರವಾಗಿ ನಿರ್ಮಮತ್ವ ಭಾವನೆ ಉಂಟಾದರೆ ಸುಖವನ್ನು ತಪ್ಪದೆ ಕೊಡುವುದು. ವೈರಾಗ್ಯದಿಂದ ವಿಷಯಗಳಲ್ಲಿ ದೋಷಗಳು ಕಾಣಿಸುವವು. ಜ್ಞಾನದಿಂದ ವೈರಾಗ್ಯ ಪ್ರಾಪ್ತಿಯಾಗುವುದು. ವೈರಾಗ್ಯ ಮೂಲಕವಾಗಿಯೇ ಜ್ಞಾನವು ಉದಯಿಸುವುದು. ಹಾಗೆ ವಿರಕ್ತಿಯನ್ನು ಹೊಂದಿರುವ ಮಾನವನಿಗೆ ಅವನು ವಾಸ ಮಾಡುವ ಸ್ಥಳವೇ ಮನೆಯಾಗುವುದು. ಅವನು ಯಾವುದರಿಂದ ಜೀವಿಸುವನೋ ಅದೇ ಅವನಿಗೆ ಭೋಜ್ಯವಾಗುವುದು. ಮುಕ್ತಿಯನ್ನು ಕೊಡುವುದೇ ಜ್ಞಾನವು, ಮಿಕ್ಕಾದುದೆಲ್ಲವೂ ಅಜ್ಞಾನವು. ಜ್ಞಾನವು ಉಂಟಾಗಲು ಅನಾದಿಯಾಗಿ ಕೂಡಿ ಹಾಕಿರುವ ಅನೇಕ ಸಂಚಿತ ಕರ್ಮಗಳು ಅಡ್ಡಿ ಮಾಡುವವು. ಅಂತಹ ಪುಣ್ಯ ಅಥವಾ ಪಾಪಕರ್ಮಗಳ ಫಲವನ್ನು ಭುಂಜಿಸಿ ಆ ಕರ್ಮಗಳನ್ನು ಲಯಮಾಡಿಕೊಳ್ಳಬೇಕು. ಹಾಗೂ ಆಯಾಯ ಫಲಪ್ರಾಪ್ತಿಯಲ್ಲಿ ಆಶೆಯನ್ನು ಬಿಟ್ಟು ಶಾಸ್ತ್ರವಿಧಿ ಇರುವುದರಿಂದ ಕರ್ತವ್ಯವೆಂಬ ಭಾವನೆಯಿಂದ ನಿತ್ಯ ಕರ್ಮಗಳನ್ನು ಮಾಡುವುದರಿಂದಲೂ ಹೊಸದಾಗಿ ಪುಣ್ಯ ಪಾಪಗಳ ಸಂಗ್ರಹವಿಲ್ಲದ್ದರಿಂದಲೂ ಮತ್ತು ಪೂರ್ವಾರ್ಜಿತ ಪುಣ್ಯ ಪಾಪಗಳು ಕ್ಷಯಿಸಿ ಹೋಗುವುದರಿಂದಲೂ ಜ್ಞಾನಲಾಭದ ವಿಘ್ನಗಳು ಪರಿಹಾರವಾಗುವವು. ಪ್ರಾಣಿಯು ಸಂಸಾರ ಬಂಧವನ್ನು ಹೊಂದಲು ಕರ್ಮವೇ ಸಾಧನವು. ಕರ್ಮದಿಂದಲೇ ಪುನಃ ಪುನಃ ದೇಹವನ್ನು ಹೊಂದುವುದು. ಇದಕ್ಕೆ ವಿರುದ್ಧವಾಗಿ ಬಂಧನವಾಗದಂತೆ ಯುಕ್ತಿಯಿಂದ ಸೇವಿಸಿದ ಕರ್ಮಯೋಗದಿಂದ ಮುಕ್ತಿಯು ಲಭಿಸುವುದು. ಮಹಾರಾಜನೇ, ಹೀಗೆ ನಿನಗೆ ಜ್ಞಾನವನ್ನು ಉಪದೇಶಿಸಿರುವೆನು. ಮುಂದೆ
ಯೋಗ ವಿಧಿಯನ್ನು ಹೇಳುವೆನು, ಅದನ್ನು ಕೇಳು. ಯೋಗ ಸಿದ್ಧಿಯನ್ನು ಹೊಂದಿದ ಯೋಗಿಯು ಶಾಶ್ವತವಾದ ಬ್ರಹ್ಮವಸ್ತುವಿನಿಂದ ಭೇದವನ್ನು ಯಾವಾಗಲೂ ಹೊಂದುವುದಿಲ್ಲ. ಯೋಗಾಭ್ಯಾಸಿಯು ಮೊದಲು ತನ್ನ ಮಾನಸವನ್ನು ತಾನೇ ಜಯಿಸಿಕೊಳ್ಳಬೇಕು. ಆತ್ಮರೂಪವಾದ ಮನಸ್ಸನ್ನು ಜಯಿಸುವುದು ಸುಲಭವಲ್ಲ. ಆದ್ದರಿಂದ ಆತ್ಮನಿಗ್ರಹದಲ್ಲಿ ಹೆಚ್ಚಾದ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಉಪಾಯವನ್ನು ಹೇಳುವೆನು, ಅದನ್ನು ಕೇಳು. ಪ್ರಾಣಾಯಾಮ, ಧಾರಣ, ಪ್ರತ್ಯಾಹಾರ ಮತ್ತು ಧ್ಯಾನಗಳು ಯೋಗಾಂಗಗಳಾಗಿವೆ. ಅವುಗಳಲ್ಲಿ ಪ್ರಾಣಾಯಾಮದಿಂದ ವ್ಯಾಧಿ ಮುಂತಾದ ದೋಷಗಳನ್ನು, ಧಾರಣೆಗಳಿಂದ ಪಾಪವೃತ್ತಿಯನ್ನು, ಪ್ರತ್ಯಾಹಾರದಿಂದ ವಿಷಯಗಳನ್ನು ಮತ್ತು ಧ್ಯಾನದಿಂದ ಅನೀಶ್ವರತ್ವವನ್ನು ಉಂಟುಮಾಡುವ ಗುಣಗಳನ್ನು ನಾಶ ಮಾಡಬೇಕು. ಪರ್ವತಗಳಲ್ಲಿ ಬೆಳೆದ ವಿವಿಧ ಧಾತುಗಳನ್ನು ಅಗ್ನಿಯಲ್ಲಿ ಹಾಕಿ ಸುಡುವುದರಿಂದ ಅವುಗಳಲ್ಲಿರುವ ಮಲವು ಹೇಗೆ ಸುಟ್ಟು ಹೋಗುವುದೋ ಅದರಂತೆ ಇಂದ್ರಿಯಗಳಿಂದ ಉಂಟಾದ ದೋಷಗಳು ಪ್ರಾಣವಾಯುವನ್ನು ನಿಗ್ರಹಿಸುವ ಪ್ರಾಣಾಯಾಮಾನುಷ್ಠಾನದಿಂದ ಲಯ ಹೊಂದುವವು. ಯೋಗಕ್ರಮವನ್ನು ತಿಳಿದಿರುವ ಯೋಗಿಯು ಯೋಗಾಭ್ಯಾಸದ ಪ್ರಾರಂಭದಲ್ಲಿ ಪ್ರಾಣಾಯಾಮವೆಂಬ ಅಂಗದ ಸಾಧನೆಯನ್ನು ಮಾಡಬೇಕು. ದೇಹದ ಒಳಭಾಗದಲ್ಲಿರುವ ಪ್ರಾಣ ಅಪಾನ ವಾಯುಗಳ ವೃತ್ತಿಯನ್ನು ತಡೆಗಟ್ಟುವುದು ಪ್ರಾಣಾಯಾಮವೆಂದು ಕರೆಯಲ್ಪಟ್ಟಿದೆ. ಅಲರ್ಕರಾಜನೇ, ಪ್ರಾಣಾಯಾಮವು 3 ಬಗೆಯಾಗಿರುವುದು. ಲಘು, ಮಧ್ಯ ಮತ್ತು ಉತ್ತಮ ಪ್ರಾಣಾಯಾಮಗಳೆಂಬುವು ಅದರ 3 ಬಗೆಗಳು. ಈ ಬಗೆಗಳ ಪ್ರಮಾಣವನ್ನು ಹೇಳುವೆನು, ಅದನ್ನು ಕೇಳು. ಮೊದಲನೆಯದಾದ ಲಘು ಪ್ರಾಣಾಯಾಮವು 12 ಮಾತ್ರಾ ಕಾಲದವರೆಗೆ ಪ್ರಾಣ ನಿಗ್ರಹದಿಂದ ಸಾಧ್ಯವಾಗುವುದು. ಇದಕ್ಕೆ ದ್ವಿಗುಣವಾಗಿ 32 ಮಾತ್ರಾ ಕಾಲದ ಪ್ರಾಣ ನಿರೋಧವು ಮಧ್ಯಮ ಪ್ರಾಣಾಯಾಮವಾಗುವುದು ಮತ್ತು ತ್ರಿಗುಣವಾಗಿ 36 ಮಾತ್ರಾ ಕಾಲದ ಪ್ರಾಣಾಯಾಮವು ಉತ್ತಮ ಪ್ರಾಣಾಯಾಮವಾಗುವುದು. ಒಂದು ಸಲ ಕಣ್ಣನ್ನು ಮುಚ್ಚಿ ತೆರೆಯುವ ಕಾಲವು ಮತ್ತು ವರ್ಣಮಾಲೆಯಲ್ಲಿರುವ ಹ್ರಸ್ವಾಕ್ಷರವನ್ನು ಉಚ್ಚಾರ ಮಾಡುವ ಕಾಲವು ಮಾತ್ರಾ ಕಾಲವೆನಿಸುವುದು. ಪ್ರಾಣಾಯಾಮದ ಸಮಯದ ಪರಿಮಾಣವನ್ನು ತೋರಿಸಲು ಮಾತ್ರಾ ಕಾಲವು ಸ್ಮರಿಸಲ್ಪಟ್ಟಿದೆ. 12 ಮಾತ್ರಾ ಕಾಲವು ಲಘು ಪ್ರಾಣಾಯಾಮದ ಕಾಲವಾಗುವುದು. ಹೀಗೆ ಲಘು, ಮಧ್ಯಮ, ಉತ್ತಮ ಪ್ರಾಣಾಯಾಮಗಳು ದೋಷಜಯಕ್ಕೆ ಕಾರಣವಾಗಿವೆ. ಲಘು ಪ್ರಾಣಾಯಾಮದಿಂದ ಬೆವರನ್ನು, ಮಧ್ಯಮ ಪ್ರಾಣಾಯಾಮದಿಂದ ನಡುಗನ್ನು ಮತ್ತು 3ನೆಯ ಉತ್ತಮ ಪ್ರಾಣಾಯಾಮದಿಂದ ವಿಷಾದವನ್ನು, ಹೀಗೆ ಕ್ರಮವಾಗಿ ದೋಷಗಳನ್ನು ಕ್ಷಯಿಸಬೇಕು. ಸಿಂಹ, ಶಾರ್ದೂಲ, ಗಜ ಮುಂತಾದ ಭಯಂಕರ ಪ್ರಾಣಿಗಳನ್ನು ಸೇವಿಸಿ ಉಪಚರಿಸುತ್ತಿದ್ದರೆ ಅವು ಮೃದುತ್ವವನ್ನು ಹೊಂದುತ್ತವೆ. ಹಾಗೆ ಕ್ರಮವಾಗಿ ನಿರೋಧ ಮಾಡಿ ಅಭ್ಯಾಸ ಮಾಡುತ್ತಾ ಬರುವುದರಿಂದ ಯೋಗಿಗೆ ಪ್ರಾಣವು ವಶ್ಯವಾಗುವುದು. ಆನೆಯ ಮಾವಟಿಗನು ವಶಪಡಿಸಿಕೊಂಡ ಮದ್ದಾನೆಯನ್ನು ತನ್ನ ಇಚ್ಛಾನುಸಾರವಾಗಿ ನಡೆಯಿಸುವನಲ್ಲವೇ? ಅದರಂತೆ ಯೋಗಿಯು ಪ್ರಾಣಾಯಾಮದಿಂದ ವಶಪಡಿಸಿಕೊಂಡ ಪ್ರಾಣವಾಯುವನ್ನು ತನ್ನ ಇಷ್ಟ ಬಂದಂತೆ ನಿಲ್ಲಿಸಬಲ್ಲನು. ವಶಮಾಡಿಕೊಂಡು ಪಳಗಿಸಿಕೊಂಡ ಸಿಂಹವು ಆಹಾರವಾಗಿ ಒಪ್ಪಿಸಿದ ಮೃಗಗಳನ್ನು ಮಾತ್ರ ಕೊಂದು ಮಾನವರನ್ನು ಕೊಲ್ಲದೇ ಬಿಡುವುದು. ಹಾಗೆ ನಿರೋಧದಿಂದ ಗೆದ್ದ ಪ್ರಾಣವು ಮಾನವರ ಪಾಪವನ್ನು ಮಾತ್ರ ನಾಶ ಮಾಡುವುದು, ದೇಹಕ್ಕೆ ಅಪಾಯವನ್ನು ಮಾಡುವುದಿಲ್ಲ. ಆದುದರಿಂದ ಯೋಗಾಭ್ಯಾಸದಲ್ಲಿ ತತ್ಪರನಾದ ಯೋಗಿಯು ಯಾವಾಗಲೂ ಪ್ರಾಣಾಯಾಮಾಭ್ಯಾಸದಲ್ಲಿ ಹೆಚ್ಚು ತತ್ಪರನಾಗಿರಬೇಕು. ಈ ವಿಧವಾದ ಪ್ರಾಣಾಯಾಮದಲ್ಲಿ ಮುಕ್ತಿಫಲವನ್ನುಂಟು ಮಾಡುವ 4 ಅವಸ್ಥೆಗಳಿವೆ, ಅವುಗಳನ್ನು ಕೇಳು. ಅಲರ್ಕ ಮಹೀಪಾಲನೆ, ಪ್ರಾಣಾಯಾಮದಲ್ಲಿ ಧ್ವಸ್ತಿ,
ಪ್ರಾಪ್ತಿ, ಸಂವಿತ್ ಮತ್ತು ಪ್ರಸಾದ ಎಂದು 4 ಅವಸ್ಥೆಗಳು ಇರುತ್ತವೆ. ಈ 4 ಅವಸ್ಥೆಗಳ ಸ್ವರೂಪವನ್ನು ನಾನು ಕ್ರಮವಾಗಿ ಉಪದೇಶಿಸುವೆನು, ಅದನ್ನು ಕೇಳು. ಪ್ರಾಣಾಯಾಮದ ಯಾವ ಅವಸ್ಥೆಯಲ್ಲಿ ಪುಣ್ಯ ಪಾಪಕರ್ಮಗಳ ಫಲವು ಸಮಗ್ರವಾಗಿ ನಾಶವಾಗುವುದೋ ಮತ್ತು ಕರ್ಮಬಂಧವು ನಾಶವಾಗಿ ಮನಸ್ಸು ನಿಷ್ಕಳಂಕ ಸ್ವರೂಪವನ್ನು ಹೊಂದುವುದೋ ಆ ಅವಸ್ಥೆಯನ್ನು ಧ್ವಸ್ತಿ ಎಂದು ಕರೆಯುವರು. ಹಾಗೂ ಯೋಗಿಯು ಇಹ ಪರಲೋಕಗಳ ವಿಷಯಗಳಲ್ಲಿ ಉದ್ಭವಿಸುವ ಕ್ರಮವಾಗಿ ಲೋಭ ಮೋಹಗಳಿಗೆ ಆಸ್ಪದವನ್ನು ಕೊಡುವ ಸಮಸ್ತ ಕಾಮಗಳನ್ನು ಯಾವಾಗಲೂ ನಿರೋಧಿಸಿ ಇರುವ ಅವಸ್ಥೆಯು ಸರ್ವಕಾಲದಲ್ಲಿಯೂ ಇರುವ ಪ್ರಾಪ್ತಿಯೆಂಬ ಪ್ರಾಣಾಯಾಮದ ಅವಸ್ಥೆಯಾಗಿರುವುದು. ಯೋಗ ಪರಿಪಾಕವನ್ನು ಹೊಂದಿದ ಯೋಗಿಯು ಹಿಂದೆ ಕಳೆದಿರುವ ಅಥವಾ ಮುಂದೆ ಬರುವ ಹಾಗೂ ಹತ್ತಿರದಲ್ಲಿದ್ದ ಅಥವಾ ದೂರದಲ್ಲಿದ್ದ ಎಲ್ಲ ವಸ್ತುಗಳನ್ನು ತಿಳಿಯುವಂತೆ ಸಿದ್ಧಿಯನ್ನು ಹೊಂದುವನು ಮತ್ತು ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳ ಜ್ಞಾನ ಸಂಪತ್ತಿಯನ್ನು ಹೊಂದುವನು. ಹಾಗೆ ಸೂರ್ಯ ಚಂದ್ರ ಮುಂತಾದವರ ಪ್ರಭಾವವನ್ನು ಹೊಂದಿದ ಯೋಗಿಯು ಒಂದು ಅವಸ್ಥೆಯಲ್ಲಿ ಸರ್ವಜ್ಞತ್ವವನ್ನು ಹೊಂದುವನು. ಪ್ರಾಣಾಯಾಮದ ಆ ವಿಶೇಷಾವಸ್ಥೆಯನ್ನು ಸಂವಿತ್ ಎಂದು ಪ್ರಾಜ್ಞರು ಕರೆಯುವರು. ಪ್ರಾಣಾಯಾಮದ ಮತ್ತೊಂದು ಸ್ಥಿತಿಯಲ್ಲಿ ಮನಸ್ಸು, ಪಂಚಪ್ರಾಣಗಳು, ಇಂದ್ರಿಯ ಮತ್ತು ವಿಷಯಗಳು ಪ್ರಸನ್ನತೆಯನ್ನು ಹೊಂದುವವು. ಇಂತಹ ಗುಣವನ್ನು ಉಂಟುಮಾಡುವ ಸ್ಥಿತಿಯು ಪ್ರಸಾದವೆಂದು ಕರೆಯಲ್ಪಟ್ಟಿದೆ. ಅಲರ್ಕ ಮಹಾರಾಜನೇ, ಮುಂದೆ ಹೇಳುವ ಪ್ರಾಣಾಯಾಮದ ಲಕ್ಷಣವನ್ನು ನೀನು ಕೇಳು ಮತ್ತು ಯೋಗಾಭ್ಯಾಸದಲ್ಲಿ ಯಾವಾಗಲೂ ತತ್ಪರತೆಯುಳ್ಳ ಯೋಗಿಗೆ ವಿಹಿತವಾದ ವಿಧ ವಿಧವಾದ ಆಸನವನ್ನು ಕೇಳು. ಯೋಗಿಯು ಪದ್ಮಾಸನ, ಅರ್ಧಾಸನ ಅಥವಾ ಸ್ವಸ್ತಿಕಾಸನ ಇವುಗಳಲ್ಲಿ ಯಾವುದಾದರೊಂದು ಆಸನ ಬಂಧವನ್ನು ಮಾಡಿಕೊಂಡು ಪ್ರಣವ ಮಂತ್ರವನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಯೋಗಾಭ್ಯಾಸವನ್ನು ಮಾಡಬೇಕು. ಮತ್ತು ಸಮಸ್ಥಿತಿಯುಳ್ಳವನು, ಅಚಲವಾದ ಆಸನವುಳ್ಳವನೂ ಆದ ಯೋಗಿಯು 2 ಪಾದಗಳನ್ನು ಮಡಿಚಿಟ್ಟುಕೊಂಡು ಬಾಯಿಯನ್ನು ತೆರೆಯದೆ ಮುಚ್ಚಿಕೊಂಡು ಮತ್ತು ಎದೆಯನ್ನು ಮುಂದಕ್ಕೆ ಚಾಚಿಕೊಂಡು ಯೋಗಾಭ್ಯಾಸವನ್ನು ಮಾಡಬೇಕು. ಮತ್ತು ಯೋಗಾಭ್ಯಾಸದ ಸ್ಥಿತಿಯಲ್ಲಿ ಹಿಮ್ಮಡಿಗಳಿಂದ ಲಿಂಗ ವೃಷಣ ಅಂದರೆ ಗುಪ್ತೇಂದ್ರಿಯಗಳನ್ನು ಸ್ಪರ್ಶಿಸದ ಹಾಗೆ ಆಸನದಲ್ಲಿ ಕುಳಿತಿರಬೇಕು. ತ್ರಿಕರಣ ಶುದ್ಧನಾಗಿದ್ದು ಸ್ವಲ್ಪ ಮಾತ್ರ ತಲೆಯನ್ನು ಎತ್ತಿಕೊಂಡಿರಬೇಕು. ಹಾಗೂ ಹಲ್ಲುಗಳನ್ನು ಹಲ್ಲಿನಿಂದ ಮುಟ್ಟಿಕೊಳ್ಳಬಾರದು. ಮತ್ತು ಯೋಗಿಯು ಅರ್ಧ ಮಾತ್ರ ತೆರೆದ ಕಣ್ಣುಗಳಿಂದ ತನ್ನ ಮೂಗಿನ ತುದಿಯನ್ನು ನೋಡುತ್ತಾ ನಿಶ್ಚಲ ದೃಷ್ಟಿಯುಳ್ಳವನಾಗಿ ದಿಕ್ಕು ಮೂಲೆಗಳನ್ನು ನೋಡದಂತೆ ಕುಳಿತು ಯೋಗಾಭ್ಯಾಸವನ್ನು ಮಾಡಬೇಕು. ಮತ್ತು ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳು ತಮ್ಮ ತಮ್ಮ ವೃತ್ತಿ ಪ್ರವಾಹವನ್ನು ಹೊಂದುವವು. ಹೀಗಿರಲು ರಜೋಗುಣದಿಂದ ತಮೋಗುಣದ ವೃತ್ತಿಯನ್ನು ತಡೆಗಟ್ಟಬೇಕು ಹಾಗೂ ಸತ್ವಗುಣದಿಂದ ರಜೋಗುಣವನ್ನು ತಡೆಯಬೇಕು. ತರುವಾಯ ನಿರ್ಮಲವಾದ ಸತ್ವಗುಣದಲ್ಲಿದ್ದುಕೊಂಡು ಯೋಗಾಭ್ಯಾಸವನ್ನು ಮಾಡಬೇಕು. ಆಯಾಯ ವಿಷಯಗಳಿಂದ ಇಂದ್ರಿಯಗಳನ್ನು, ಶ್ವಾಸ ಮುಂತಾದ ವ್ಯಾಪಾರಗಳಿಂದ ಪ್ರಾಣಗಳನ್ನು ಮತ್ತು ಸಂಕಲ್ಪ ವಿಕಲ್ಪ ವ್ಯಾಪಾರಗಳಿಂದ ಮನಸ್ಸನ್ನು ನಿಗ್ರಹಿಸಿ ಅಚಲ ಸ್ಥಿತಿಯಿಂದ ಪ್ರತ್ಯಾಹಾರವೆಂಬ ಯೋಗಾಂಗವನ್ನು ಸಾಧಿಸಬೇಕು. ಆಮೆಯು ತನ್ನ ಪ್ರತಿಯೊಂದು ಅವಯವವನ್ನು ಸಂಕೋಚಪಡಿಸಿಕೊಳ್ಳುವಂತೆ ಯಾವ ಮಾನವನು ತನ್ನ ಕಾಮವೃತ್ತಿಯನ್ನು ಅಡಗಿಸಿಕೊಳ್ಳುವನೋ ಅವನು ಸದ್ರೂಪವಾದ ಆತ್ಮನಲ್ಲಿ ನಿಷ್ಠೆಯುಳ್ಳವನಾಗಿ ಶುದ್ಧವಾದ ಚಿತ್ತದಿಂದ ತನ್ನ ಆತ್ಮನಲ್ಲಿ ಪರಮಾತ್ಮ ರೂಪವನ್ನು ಕಾಣುವನು. ಪ್ರಾಜ್ಞನಾದ ಯೋಗಿಯು ಬಾಹ್ಯ
ಅಭ್ಯಂತರ ಶೌಚಗಳನ್ನು ಆಚರಿಸಿ ನಾಭಿಯ ಮೊದಲುಗೊಂಡು ಕಂಠಸ್ಥಾನದವರೆಗೆ ದೇಹದಲ್ಲಿ ಪ್ರಾಣವಾಯುವನ್ನು ಕುಂಭಕ ಪ್ರಾಣಾಯಾಮದ ವಿಧಾನದಿಂದ ತುಂಬಿಸಿಕೊಂಡು ಮುಂದೆ ಪ್ರತ್ಯಾಹಾರ ಕ್ರಮವನ್ನು ಆಚರಿಸಬೇಕು. 12 ಆವೃತ್ತಿಯಾಗಿ ಪ್ರಾಣಾಯಾಮಗಳನ್ನು ಆಚರಿಸಿ ಆಗ ಚಿತ್ತವನ್ನು ಆಯಾಯ ದೇಶದಲ್ಲಿ ಇರಿಸಿಕೊಳ್ಳುವುದು ಧಾರಣೆಯೆಂದೆನಿಸುವುದು. ಯೋಗಶಾಸ್ತ್ರದ ತತ್ವಗಳನ್ನು ಅರಿತ ವಿದ್ವಾಂಸರು ಯೋಗದಲ್ಲಿ 2 ಆವೃತ್ತಿಯಾಗಿ ಮಾಡುವ ಧಾರಣೆಗಳು ದೋಷ ಶಮನ ಮಾಡುತ್ತವೆಂದು ಹೇಳುವರು. ಯೋಗಾಭ್ಯಾಸ ತತ್ಪರನು ಮತ್ತು ನಿಗ್ರಹಿಸಿದ ಅಂತಃಕರಣವುಳ್ಳವನೂ ಆದ ಯೋಗಿಯ ಎಲ್ಲ ದೋಷಗಳು ಈ ವಿಧವಾದ ಯೋಗಾನುಷ್ಠಾನದಿಂದ ನಾಶವಾಗುವವು ಮತ್ತು ಅಂತಹ ಯೋಗಿಯು ಸ್ವಸ್ಥತೆಯನ್ನು ಹೊಂದುತ್ತಾನೆ. ಅಂತಹ ಯೋಗ ಸಿದ್ಧಿಯುಳ್ಳ ಯೋಗಿಯು ಪರಬ್ರಹ್ಮ ವಸ್ತು, ಪ್ರಕೃತಿಗೆ ಅಧೀನವಾದ ಸತ್ವ ಮುಂತಾದ ಗುಣಗಳು, ಆಕಾಶ, ಪರಮಾಣು ಮುಂತಾದ ಇಂದ್ರಿಯಾತೀತವಾದ ವಸ್ತು ಮತ್ತು ಸಮಸ್ತ ದೋಷ ಸಂಪರ್ಕವನ್ನು ಬಿಟ್ಟು ಶುದ್ಧವಾದ ಆತ್ಮ ಇವುಗಳನ್ನು ಸ್ಪಷ್ಟವಾಗಿ ಕಾಣುವನು. ಹೀಗೆ ನಿಯತವಾದ ಆಹಾರ ಸೇವನೆಯುಳ್ಳ ಯೋಗಿಯು ವಿಶೇಷವಾಗಿ ಪ್ರಾಣಾಯಾಮದಲ್ಲಿ ಆಸಕ್ತಿಯುಳ್ಳವನಾಗಿ ಯೋಗ ಸಿದ್ಧಿಯ ಅನೇಕ ಭೂಮಿಕೆಗಳಲ್ಲಿ ಕ್ರಮವಾಗಿ ಒಂದೊಂದನ್ನು ಜಯಿಸಿ ಮುಂದಿನ ಭೂಮಿಕೆಯನ್ನು ಏರಬೇಕು. ಮನೆಯ ಮೇಲುಭಾಗವನ್ನು ಏರುವ ನಿದರ್ಶನದಂತೆ ಕ್ರಮವಾಗಿ ಏರುವುದು ಶ್ರೇಯಸ್ಕರವು. ಒಂದು ಭೂಮಿಕೆಯನ್ನು ಪೂರ್ತಿಯಾಗಿ ಜಯಿಸದ ಹೊರತು ಅದನ್ನು ಏರಿ ನಿಂತು ಮುಂದಿನ ಭೂಮಿಕೆಯನ್ನು ಏರಲು ಯತ್ನಿಸಬಾರದು. ಆಗ ಜಯಿಸದೇ ಇರುವ ಭೂಮಿಕೆಯು ದೋಷಗಳನ್ನು, ವ್ಯಾಧಿಗಳನ್ನು ಮತ್ತು ಮೋಹವನ್ನು ವೃದ್ಧಿ ಮಾಡಿ ಯೋಗಾಭ್ಯಾಸಕ್ಕೆ ವಿಘ್ನವನ್ನುಂಟು ಮಾಡುವುದು. ಪ್ರಾಣಾಯಾಮ, ಧಾರಣ ಎಂಬ 2 ಯೋಗಾಂಗಗಳು ಅನ್ವರ್ಥವಾದ ನಾಮಾಂಕನಗಳಿಂದ ಪ್ರಸಿದ್ಧವಾಗಿದೆ. ದೇಹದ ಒಳಗೆ ಚಲಿಸುವ ಪ್ರಾಣವಾಯುಗಳನ್ನು ತಡೆಗಟ್ಟುವುದರಿಂದ ಪ್ರಾಣಾಯಾಮವೆಂದು, ಮನಸ್ಸನ್ನು ಅಚಲವಾಗಿ ತಡೆಗಟ್ಟುವುದರಿಂದ ಧಾರಣ ಎಂದು ಆಯಾಯ ಯೋಗಾಂಗಗಳು ಕರೆಯಲ್ಪಟ್ಟಿವೆ. ಹಾಗೂ ಶಬ್ದ ಮುಂತಾದ ವಿಷಯಗಳನ್ನು ಗ್ರಹಿಸಲು ಹೊರಟಿರುವ ಇಂದ್ರಿಯಗಳನ್ನು ಜಿತೇಂದ್ರಿಯರಾದ ಯೋಗಿಗಳು ಯೋಗ ಬಲದಿಂದ ಹಿಂದಕ್ಕೆ ಸೆಳೆದುಕೊಳ್ಳುವುದರಿಂದ ಆ ಯೋಗಾಂಗವು ಪ್ರತ್ಯಾಹಾರವೆಂದು ಪ್ರಾಜ್ಞರಿಂದ ಸ್ಮರಿಸಲ್ಪಟ್ಟಿದೆ. ಯಾವ ವಿಧಾನದಿಂದ ಯೋಗಿಯ ಯೋಗಾಭ್ಯಾಸಕ್ಕೆ ವಿಘ್ನವನ್ನು ಉಂಟುಮಾಡುವ ವ್ಯಾಧಿ ಮುಂತಾದ ದೋಷಗಳು ಜನಿಸಲಾರವೋ ಅಂತಹ ಉಪಾಯವು ಯೋಗಿಗಳಾದ ಅನೇಕ ಮುನಿವರ್ಯರಿಂದ ತೋರಿಸಲ್ಪಟ್ಟಿರುವುದು. ನೀರನ್ನು ಕುಡಿಯಲು ಆಶಿಸುವವರು ಯಂತ್ರ, ನಳಿಕೆ ಮುಂತಾದವುಗಳ ಮೂಲಕ ಹೇಗೆ ಮೆಲ್ಲನೆ ನೀರನ್ನು ಕುಡಿಯುವರೋ ಹಾಗೆ ಯೋಗಿಯು ಆಯಾಸವಾಗದ ಹಾಗೆ ಪ್ರಾಣಾಯಾಮ ವಿಧಾನದಿಂದ ವಾಯುವನ್ನು ಸೇವಿಸಬೇಕು. ಮತ್ತು ಪ್ರಾಣಾಯಾಮವನ್ನು ಮಾಡಿರುವ ಯೋಗಿಯು ಮನಸ್ಸನ್ನು ಆಯಾಯ ಸ್ಥಾನದಲ್ಲಿ ದೃಢವಾಗಿ ನಿಲ್ಲಿಸಿ ಧಾರಣೆಯನ್ನು ಮಾಡಬೇಕು. ಆ ಸ್ಥಾನಗಳು ಕ್ರಮವಾಗಿ 10 ಸಂಖ್ಯೆಯಾಗಿವೆ. ನಾಭಿ, ಹೃದಯ, ಉರಸ್ಸು, ಕಂಠ, ಮುಖ, ನಾಸಿಕಾಗ್ರ, ಕಣ್ಣು, ಹುಬ್ಬುಗಳು, ನಡು ಮತ್ತು ತಲೆ ಹೀಗೆ 9 ಮೊದಲನೆಯ ಸ್ಥಾನಗಳು. ಕಡೆಯದಾಗಿ ಮೂರ್ಧಾಂತವೆಂಬ ನೆತ್ತಿಯಲ್ಲಿಯೂ ಮನಸ್ಸನ್ನು ಅಚಲವಾಗಿ ನಿಲ್ಲಿಸುವುದು ಧಾರಣ ಎಂದು ಸ್ಮರಿಸಲ್ಪಟ್ಟಿರುವುದು. ಈ 10 ಸ್ಥಾನಗಳ ಧಾರಣಾಭ್ಯಾಸವನ್ನು ಮಾಡಿದ ಯೋಗಿಯು ಅಕ್ಷರ ಬ್ರಹ್ಮವಸ್ತುವಿನ ಸಾಮ್ಯವನ್ನು ಹೊಂದುತ್ತಾನೆ. ಅಲರ್ಕರಾಜನೇ, ಹೊಟ್ಟೆ ತುಂಬ ಆಹಾರವನ್ನು ಸ್ವೀಕರಿಸಿದವನು, ಹಸಿವುಳ್ಳವನು, ಆಯಾಸಗೊಂಡವನು ಅಥವಾ ವ್ಯಾಕುಲವಾದ ಮನಸ್ಸುಳ್ಳವನೂ ಆದ ಯೋಗಿಯು ಆ ಅವಸ್ಥೆಯಲ್ಲಿ ಯೋಗಸಿದ್ಧಿಯ ಆದರದಿಂದ ಯೋಗಾಭ್ಯಾಸವನ್ನು ಮಾಡಬಾರದು.
ಧ್ಯಾನಪರನಾಗಿದ್ದ ಯೋಗಿಯು ಹೆಚ್ಚಾಗಿ ತಣ್ಣಗಿರುವ ಬಲು ಉಷ್ಣವಾದ ದ್ವಂದ್ವಬಾಧೆಗೆ ಎಡೆಯಾದ ಅಥವಾ ಅತಿಶಯವಾಗಿ ಗಾಳಿ ಬೀಸುವ ಸ್ಥಳಗಳಲ್ಲಿಯೂ ಯೋಗ ಸ್ಥಿರತೆಗೆ ಬಾಧಕವಾದ ಕಾಲಗಳಲ್ಲಿಯೂ ಯೋಗಾಭ್ಯಾಸದಲ್ಲಿ ತೊಡಗಬಾರದು. ಮತ್ತು ಶಬ್ದವಾಗುತ್ತಿದ್ದ ಸ್ಥಳ, ಬೆಂಕಿಯ ಸಮೀಪ, ನೀರಿನ ಹತ್ತಿರ, ಜೀರ್ಣವಾದ ಗೋಶಾಲೆ, 4 ದಾರಿಗಳು ಸೇರುವ ಚೌಕ, ಜೀರ್ಣವಾಗಿ ಬಿದ್ದ ಎಲೆಗಳ ರಾಶಿ, ನದಿ ಮಧ್ಯ, ಸ್ಮಶಾನ ಮತ್ತು ಹಾವುಗಳಿಂದ ಕೂಡಿದ ಹುತ್ತ ಮುಂತಾದ ಸ್ಥಳ, ಈ ಪ್ರದೇಶಗಳಲ್ಲಿ ಯೋಗಾಭ್ಯಾಸವನ್ನು ಮಾಡಬಾರದು. ಮತ್ತು ಭಯಂಕರವಾದ ಪ್ರದೇಶ, ಬಾವಿಯ ತೀರ, ಶೂನ್ಯಗೃಹ ಮತ್ತು ಭಾರಿಯಾಗಿ ಬೆಳೆದ ಹುತ್ತ, ಇಂತಹ ಪ್ರದೇಶಗಳಲ್ಲಿ ಯೋಗ ವಿಧಾನದ ತತ್ವವನ್ನು ಅರಿತ ಯೋಗಿಯು ಅಭ್ಯಾಸವನ್ನು ಬಿಡಬೇಕು. ಮುಖ್ಯವಾಗಿ ಯಾವ ದೇಶ ಕಾಲಗಳು ಚಿತ್ತ ಸ್ಥಿರತೆಗೆ ಆತಂಕವನ್ನು ಉಂಟುಮಾಡುವವೋ ಆಯಾಯ ದೇಶ ಕಾಲಗಳನ್ನು ಯೋಗಾಭ್ಯಾಸದಲ್ಲಿ ವರ್ಜಿಸಬೇಕು. ಯೋಗ ಸಮಾಧಿ ಸಮಯದಲ್ಲಿ ಅಸಾಧು ದರ್ಶನವು ಯೋಗ್ಯವಾದುದಲ್ಲ. ಆದ್ದರಿಂದ ಅದನ್ನು ಬಿಡಬೇಕು. ಯಾವ ಮಾನವನು ಈ ವಿಧವಾದ ದೋಷಗಳನ್ನು ದೋಷಗಳೆಂದೆಣಿಸದೆ ಅಲಕ್ಷ್ಯ ಮಾಡಿ ಯೋಗಾಭ್ಯಾಸ ಮಾಡುವನೋ ಅವನಿಗೆ ವಿಘ್ನವನ್ನು ಉಂಟುಮಾಡಲು ಅನೇಕ ದೋಷಗಳು ಜನಿಸುತ್ತವೆ. ಆ ದೋಷಗಳನ್ನು ವರ್ಣಿಸುತ್ತೇನೆ, ಅವುಗಳನ್ನು ಕೇಳು. ದೋಷಗಳನ್ನು ದೋಷಗಳೆಂದು ಎಣಿಸದಿರುವ ಅಜ್ಞಾನದಿಂದ ಯೋಗಿಗೆ ಕಿವುಡು, ಮಂಕು, ಸ್ಮರಣಶಕ್ತಿಯ ನಾಶ, ಮೂಗತನ, ಕುರುಡು ಮತ್ತು ಜ್ವರ ಎಂಬ ದೋಷಗಳು ಕೂಡಲೇ ಕಾಣಿಸಿಕೊಳ್ಳುವವು. ಪ್ರಮಾದವಶದಿಂದ ಯೋಗಾಭ್ಯಾಸಪರನಾದ ಯೋಗಿಗೆ ಕಿವುಡು ಮುಂತಾದ ದೋಷಗಳು ಉಂಟಾದರೆ ಅವುಗಳ ಶಮನಕ್ಕೆ ಯೋಗಿಯು ಚಿಕಿತ್ಸೆಯನ್ನು ಮಾಡಬೇಕು. ಅಂತಹ ಚಿಕಿತ್ಸಾ ವಿಧಾನವನ್ನು ಹೇಳುವೆನು, ಅದನ್ನು ಕೇಳು. ಸ್ನೇಹವಸ್ತುವಿನಿಂದ ಕೂಡಿದ ಹೆಚ್ಚು ಬಿಸಿಯಾದ ಗಂಜಿಯನ್ನು ಭುಂಜಿಸಿ ಮಾನಸವನ್ನು ಅದರಲ್ಲಿ ಧಾರಣ ಮಾಡಬೇಕು. ವಕ್ಷಸ್ಸು ಅಥವಾ ಉದರದಲ್ಲಿ ಹಾಗೆ ಗಂಜಿಯಲ್ಲಿ ಮನೋಧಾರಣದಿಂದ ವಾತ ಗುಲ್ಮ ದೋಷವು ಕ್ಷಯಿಸುವುದು. ಅಂತಹ ಗಂಜಿಯನ್ನು ಪಾನ ಮಾಡಿ ವಾಯುವನ್ನು ವಾಯುಗ್ರಂಥಿ ಸ್ಥಳಕ್ಕೆ ತಂದು ಅಲ್ಲಿ ಅಚಲವಾದಂತೆ ಧರಿಸಬೇಕು. ಮತ್ತು ನಡುಕ ಹುಟ್ಟಿದರೆ ಮಹತ್ತಾದ ಬೆಟ್ಟವನ್ನು ಮನದಲ್ಲಿ ಸ್ಥಿರವಾಗಿ ಧಾರಣ ಮಾಡಬೇಕು. ದೀರ್ಘಕಾಲ ಧಾರಣ ಮಾಡುವುದರಿಂದ ಕಂಪನ ರೋಗವು ಶಮನವಾಗುವುದು. ಮಾತು ನಿಂತು ಮೂಗತನ ಬಂದರೆ ವಾಗೀಂದ್ರಿಯವನ್ನು, ಕಿವುಡು ಪ್ರಾಪ್ತವಾದರೆ ಶ್ರವಣ ಇಂದ್ರಿಯವನ್ನು ಧಾರಣ ಮಾಡಬೇಕು. ನೀರಡಿಕೆ ಮತ್ತು ಮಾವಿನ ಹಣ್ಣಿನ ಆಸ್ವಾದದಲ್ಲಿ ರುಚಿ ಹುಟ್ಟಿದವನು ಮಾವಿನ ಹಣ್ಣನ್ನು ಮನಸ್ಸಿನಲ್ಲಿ ಧರಿಸುವಂತೆ ಆಯಾಯ ಧಾರಣೆಗಳನ್ನು ಆಚರಿಸಬೇಕು. ಉಷ್ಣಬಾಧೆಯ ಸಮಯದಲ್ಲಿ ಶೀತವಾದ, ಶೀತಬಾಧೆಯಲ್ಲಿ ಉಷ್ಣವಾದ ಮತ್ತು ಯಾವ ಅಂಗದಲ್ಲಿ ವ್ಯಾಧಿಯು ಸಂಭವಿಸಿದೆಯೋ ಆಯಾಯ ಅಂಗದಲ್ಲಿ ಅಂತಹ ಬಾಧೆಯನ್ನು ಶಮನ ಮಾಡಿ ಉಪಕಾರಗೊಳಿಸುವಂತಹ ಧಾರಣೆಗಳನ್ನು ಮಾಡಬೇಕು. ಶಿರದಲ್ಲಿ ಒಂದು ಮರದ ತುಂಡಿನ ಕೀಲನ್ನು ಇಟ್ಟು ಮತ್ತೊಂದು ಮರದ ತುಂಡಿನಿಂದ ಬಲವಾಗಿ ಹೊಡೆದಂತೆ ಭಾವನೆ ಮಾಡಬೇಕು. ಅದರಿಂದ ಸ್ಮರಣಶಕ್ತಿಯನ್ನು ಕಳೆದುಕೊಂಡ ಯೋಗಿಗೆ ಕೂಡಲೇ ಸ್ಮರಣಶಕ್ತಿಯು ಉದಯಿಸುವುದು. ಅಮಾನುಷವಾದ ಉದ್ರಿಕ್ತ ಸತ್ವದಿಂದ ಯಾವುದಾದರೊಂದು ಬಾಧೆಯು ಯೋಗಿಗೆ ಉಂಟಾದರೆ ಅದನ್ನು ಶಮನ ಮಾಡಲು ವ್ಯಾಪಕವಾದ ಭೂಮಿ ಆಕಾಶಗಳನ್ನು ಮತ್ತು ವಾಯು ಅಗ್ನಿಗಳನ್ನು ಮನದಲ್ಲಿ ಧಾರಣ ಮಾಡಬೇಕು. ಆ ಧಾರಣೆಯು ಚಿಕಿತ್ಸೆಯಾಗುವುದು. ಯೋಗಿಯ ಹೃದಯಕ್ಕೆ ಅಮಾನುಷವಾದ ಸತ್ವವು ಬಲಾತ್ಕಾರದಿಂದ ಒಳಪ್ರವೇಶ ಮಾಡುವುದಾದರೆ ಆಗ ವಾಯು ಅಗ್ನಿಗಳ ಧಾರಣೆಗಳಿಂದ ದೇಹದೊಳಗೆ ಸೇರಿದ ಸತ್ವವನ್ನು ದಹಿಸಬೇಕು. ಎಲೈ ರಾಜನೇ, ಯೋಗಿಯು
ಆಯಾಯ ದೋಷಗಳಿಗೆ ಚಿಕಿತ್ಸೆಯನ್ನು ಮಾಡಿ ಎಲ್ಲ ಬಗೆಯಿಂದಲೂ ಆತ್ಮ ದೇಹದ ರಕ್ಷಣವನ್ನು ಮಾಡಿಕೊಳ್ಳಬೇಕು. ಸುರಕ್ಷಿತವಾದ ದೇಹವು ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಪುರುಷಾರ್ಥಗಳ ಪ್ರಾಪ್ತಿಗೆ ಕಾರಣವಾಗುವುದು. ಹೀಗೆ ಯೋಗಾಭ್ಯಾಸವನ್ನು ಮಾಡುತ್ತಾ ಬಂದ ಯೋಗಿಗೆ ಕ್ರಮವಾಗಿ ಯೋಗ ಸಿದ್ಧಿಯಾಗುತ್ತಾ ಬರುವ ಲಕ್ಷಣಗಳನ್ನು ಹೇಳಿಕೊಳ್ಳುವುದರಿಂದ ಮತ್ತು ವಿಸ್ಮಯದಿಂದ ಜ್ಞಾನವು ಲಯವನ್ನು ಹೊಂದುವುದು. ಆದ್ದರಿಂದ ಯೋಗ ಪ್ರವೃತ್ತಿ ಚಿಹ್ನಗಳನ್ನು ರಹಸ್ಯವಾಗಿಡಬೇಕು. ಮನಸ್ಸಿನಲ್ಲಿ ಸ್ಥಿರತೆ, ಆರೋಗ್ಯ, ಸೌಮ್ಯಶೀಲ, ಸುಗಂಧ, ಅಲ್ಪವಾದ ಮಲಮೂತ್ರಗಳು, ಕಾಂತಿ, ಪ್ರಸನ್ನತೆ ಮತ್ತು ಸ್ವರದಲ್ಲಿ ಸೌಮ್ಯತೆ ಇವುಗಳು ಯೋಗದ ಅಭ್ಯಾಸದಲ್ಲಿ ಪ್ರಥಮ ಚಿಹ್ನವಾಗಿ ಕಾಣಿಸುವವು. ಮತ್ತು ಯೋಗ ಸಿದ್ಧಿಯನ್ನು ಹೊಂದಿದವನ ವಿಷಯದಲ್ಲಿ ಇತರ ಜನರು ಅನುರಾಗವನ್ನು ಹೊಂದುವರು. ಪರೋಕ್ಷದಲ್ಲಿ ಯೋಗಿಯ ಗುಣಗಳನ್ನು ಕೀರ್ತನ ಮಾಡುವರು ಮತ್ತು ಇತರ ಪ್ರಾಣಿಗಳು ಆತನಿಂದ ನಿರ್ಭಯವಾಗಿರುವವು. ಇದು ಉತ್ತಮವಾದ ಯೋಗ ಸಿದ್ಧಿಯ ಲಕ್ಷಣವು. ಉಗ್ರವಾದ ಶೀತ ಉಷ್ಣಗಳಿಂದ ಯಾವ ಯೋಗಿಗೆ ಪೀಡೆಯುಂಟಾಗುವುದಿಲ್ಲವೋ ಮತ್ತು ಯಾವ ಯೋಗಿಯು ಇತರ ವಸ್ತುಗಳಿಂದ ಭಯಪಡದೇ ಇರುವನೋ ಅವನ ಯೋಗ ಸಿದ್ಧಿಯುಂಟಾದಂತೆ ಭಾವಿಸಬೇಕು. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ಜಡೋಪಾಖ್ಯಾನೆ ಯೋಗ ನಿರೂಪಣಂ ನಾಮ ಷಟ್ತ್ರಿಂಶೋಧ್ಯಾಯಃ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 37ನೆಯ ಅಧ್ಯಾಯವಾದ ಯೋಗಾಭ್ಯಾಸದಲ್ಲಿ ಒದಗುವ ಉಪಸರ್ಗಗಳು, ಅವುಗಳ ಶಮನೋಪಾಯವು ಮತ್ತು ಅಣಿಮ ಮುಂತಾದ ಅಷ್ಟೈಶ್ವರ್ಯ ಸಿದ್ಧಿಯ ವಿವರಣೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.